ಹರೇ ಶ್ರೀನಿವಾಸ. ಇವತ್ತಿನ ಈ ವಿಡಿಯೋದಲ್ಲಿ ಚಾತುರ್ಮಾಸದಲ್ಲಿ ಕೊಡುವ ದಾನಗಳ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಯಾವ ಯಾವ ದಾನಗಳನ್ನು ಕೊಡಬೇಕು, ಯಾವ ದಾನ ಶ್ರೇಷ್ಠ, ಈ ಚಾತುರ್ಮಾಸದಲ್ಲಿ ದಾನ ಕೊಡೋದ್ರಿಂದ ಏನು ಫಲ ಇದೆ ಎಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಾನಗಳು ಬಹಳ ಇದೆ, ಅದರಲ್ಲಿ ಕೆಲವೊಂದು ಪ್ರಮುಖವಾಗಿ ಕೊಡತಕ್ಕಂಥ ದಾನಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದೇ ಜುಲೈ 25ನೇ ತಾರೀಕಿನಿಂದ ಆಷಾಢ ಏಕಾದಶಿಯಿಂದ ಚಾತುರ್ಮಾಸ ಶುರು ಆಗ್ತಿದೆ. ಹಾಗಾಗಿ ಏಕಾದಶಿ ದಿನದಿಂದ ಸಂಕಲ್ಪ ಮಾಡಿಕೊಂಡು ವೃತ ಅಥವಾ ದಾನಗಳನ್ನು ಹಿಡಿಬಹುದು. 26ನೇ ತಾರೀಕು ದ್ವಾದಶಿ ದಿನ ದಾನ ಕೊಡಬೇಕು. ಈ ದಾನವನ್ನು ಚಾತುರ್ಮಾಸದಲ್ಲಿ ಅಂದರೆ 9 ದ್ವಾದಶಿ ಬರುತ್ತೆ, ಆ ದ್ವಾದಶಿ ದಿನದಂದೇ ದಾನವನ್ನು ಕೊಡಬೇಕು. ನೀವು ಬೆಳಗ್ಗೆ ಆದರೂ ಕೊಡಬಹುದು, ಆಗಿಲ್ಲ ಅಂದರೆ ಸಂಜೆ ಆದರೂ ಕೊಡಬಹುದು. ಬೆಳಗ್ಗೆ ಆಗದೇ ಇರೋರು ತುಳಸಿ ಮುಂದೆ ಇಟ್ಟು ತುಳಸಿಗೆ ದಾನ ಕೊಟ್ಟು ಅದನ್ನೇ ಸಂಜೆ ಮುತ್ತೈದೆಗೆ ಕೊಡಬೇಕು. ಬೆಳಗ್ಗೆ ಸಾಧ್ಯ ಆದರೆ ಬೆಳಗ್ಗೆನೇ ಕೊಟ್ಟು ಪಾರಣಿ ಮಾಡ್ಕೋಬಹುದು. ಇನ್ನು ಯಾವ ದಾನಗಳನ್ನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಮದುವೆಯಾದ ಮೊದಲನೇ ವರ್ಷ ಕೊಡಬೇಕಾಗಿರೋ ದಾನ ಅರಿಶಿನ ಕುಂಕುಮ ದಾನ. ಈ ದಾನದಿಂದಲೇ ಶುರು ಮಾಡೋದು. ಹೇಗೆ ಕೊಡಬೇಕು? ಅರಿಶಿನ ಕುಂಕುಮ ಅಂದರೆ 2 ಒಣ ಕೊಬ್ಬರಿ ಬಟ್ಟಲನ್ನು ತೆಗೆದುಕೊಂಡು ಒಂದರಲ್ಲಿ ಅರಿಶಿನ ತುಂಬಬೇಕು, ಇನ್ನೊಂದರಲ್ಲಿ ಕುಂಕುಮ ತುಂಬಬೇಕು. ಸ್ವಲ್ಪ ಹಾಕಿ ಕೊಡೋದು ಅಲ್ಲ, ಕೊಬ್ಬರಿ ಬಟ್ಟಲು ತುಂಬಿ ಕೊಡಬೇಕು. ಯಾವಾಗಲೂ ಅರ್ಧ ತುಂಬಿ ಕೊಡಬಾರ್ದು. ಇದರ ಜೊತೆಗೆ ಒಂದು ಬ್ಲೌಸ್ ಪೀಸು, ಬಳೆ, ಎಲೆ ಅಡಿಕೆ, ದಕ್ಷಿಣೆ, ಹೂವು ಇವೆಲ್ಲವನ್ನು ಇಟ್ಟು ದಾನವನ್ನು ಕೊಡಬೇಕು. ಅರಿಶಿನ ಕುಂಕುಮನ ಮುತ್ತೈದೆಯರಿಗೆ ದಾನ ಕೊಡಬೇಕು. ಕೆಲವೊಬ್ಬರು ಚಾತುರ್ಮಾಸದಲ್ಲಿ ಇನ್ನೂ ನಾವು ಯಾವ ದಾನವನ್ನೇ ಕೊಟ್ಟಿಲ್ಲ ಅನ್ನೋರು ಅರಿಶಿನ ಕುಂಕುಮ ದಾನದಿಂದಲೇ ಶುರು ಮಾಡ್ಕೋಬೇಕು. ಇನ್ನು 2ನೇ ವರ್ಷ ಕೊಡಬೇಕಾಗಿರೋ ದಾನ ಹಾಲು ಮೊಸರು ದಾನ. ಹೇಗೆ ಕೊಡಬೇಕು ಅಂದರೆ 2 ಹಿತ್ತಾಳೆ ಬಟ್ಟಲುಗಳನ್ನು ತೆಗೆದುಕೊಂಡು ಒಂದರಲ್ಲಿ ಹಾಲು ಮತ್ತೊಂದರಲ್ಲಿ ಮೊಸರು ತುಂಬಿಸಿ ಕೊಡಬೇಕು. ಎಲ್ಲಿ ನಾವು ಸ್ಟೀಲ್ ಬಟ್ಟಲುಗಳನ್ನು ತೆಗೆದುಕೊಂಡು ಕೊಡ್ತೀವಿ ಅಂದರೆ ಅದು ದಾನಕ್ಕೆ ಬರೋದಿಲ್ಲ. ಹಿತ್ತಾಳೆನೇ ಶ್ರೇಷ್ಠವಾದದ್ದು. ಹಾಲು ಮೊಸರು 1/4 ಲೀಟರ್ ಆದರೂ ಓಕೆ. ಅದು ಆಗಲ್ಲ ಅನ್ನೋರು ಚಿಕ್ಕ ಬಟ್ಟಲು ಸಿಗುತ್ತಲ್ಲ ಅದರಲ್ಲಿ ತುಂಬಿಸಿ ಕೊಡಿ. ಎಲ್ಲಿ ಅರ್ಧ ಬಟ್ಟಲು ಕೊಟ್ಟರೆ ಅದು ಪ್ರಯೋಜನವಿಲ್ಲ. ಇದಕ್ಕೂ ಅಷ್ಟೇ ಕೊಡಬೇಕು. ಒಂದು ಬ್ಲೌಸ್ ಪೀಸು, ಹೂವು, ಅರಿಶಿನ ಕುಂಕುಮ ಪ್ಯಾಕೆಟು, ಎಲೆ ಅಡಿಕೆ, ದಕ್ಷಿಣೆ, ಬಳೆ ಇಷ್ಟು ಇಟ್ಟು ದಾನವನ್ನು ಕೊಡಬೇಕು. ಮುತ್ತೈದೆಯರಿಗೆ ಕೊಡಂಗಿದ್ದರೆ ಇವು ಇಷ್ಟು ಮಂಗಳಕರ ದ್ರವ್ಯಗಳನ್ನು ಇಟ್ಟು ಕೊಡಬೇಕಾಗುತ್ತೆ. ಇಲ್ಲ ನಾವು ಬ್ರಾಹ್ಮಣರಿಗೆ ಕೊಡ್ತೀವಿ ಅನ್ನೋರು ಎಲೆ ಅಡಿಕೆ, ದಕ್ಷಿಣೆ ಜೊತೆಗೆ ಹಾಲು ಮೊಸರು ಬಟ್ಟಲುಗಳನ್ನು ದಾನವಾಗಿ ಕೊಡಬಹುದು. ಇನ್ನು 3ನೇ ವರ್ಷ ಕೊಡಬೇಕಾಗಿರೋ ದಾನ ತೆಂಗಿನಕಾಯಿ ಬಳೆಯನ್ನು ದಾನವಾಗಿ ಕೊಡಬೇಕು. ತೆಂಗಿನಕಾಯಿ ತುಂಬ ಶ್ರೇಷ್ಠವಾದದ್ದು. ಬರೀ ತೆಂಗಿನಕಾಯಿ ಕೊಡಬಾರದು, ಅದರ ಜೊತೆಗೆ ಬಳೆಯನ್ನು ಕೊಡಬೇಕು. ನೀವು ತುಂಬಿದ ತೆಂಗಿನಕಾಯಿ ಅಂದರೆ ಸುಲಿದೇ ಇರೋದು ಕೊಡಬಹುದು, ಇಲ್ಲ ಸುಲಿದೂ ಕೊಡಬಹುದು. ಆದರೆ ಸುಲಿದೇ ಇರೋದೇ ಶ್ರೇಷ್ಠವಾದದ್ದು. ತೆಂಗಿನಕಾಯಿ ಜೊತೆಗೆ 1 ಡಜನ್ ಬಳೆ ಇಟ್ಟು ಎಲ್ಲ ಮಂಗಳಕರ ದ್ರವ್ಯಗಳನ್ನು ಇಟ್ಟು ಕೊಡಬೇಕಾಗುತ್ತೆ. ಇದಕ್ಕೂ ಸೇಮ್ ಯಾವುದೇ ದಾನ ಕೊಡಬೇಕಾದರೂ ಬ್ಲೌಸ್ ಪೀಸು, ಬಳೆ, ಹೂವು, ಎಲೆ ಅಡಿಕೆ, ದಕ್ಷಿಣೆ ಇಟ್ಟು ದಾನವನ್ನು ಕೊಡಬೇಕು. ಇನ್ನು 4ನೇ ವರ್ಷ ಕಾಲು ತೊಳೆಯಬೇಕು. ಅಂದರೆ ಮುತ್ತೈದೆಯರಿಗೆ ಸಂಜೆ ಹೊತ್ತಲ್ಲಿ ಮನೆಗೆ ಕರೆದು ಹೊರಗೆ ಮನೆ ಹಾಕಿ ನಿಲ್ಲಿಸಿ ಕಾಲನ್ನು ತೊಳೆದು, ಅರ್ಧ ಕಾಲು ತೊಳೆಯಬಾರ್ದು, ಯಾವಾಗಲೂ ಪೂರ ತೊಳಿಬೇಕು. ಒಂದು ಬಟ್ಟಲಿನಲ್ಲಿ ಅರಿಶಿನ ಕುಂಕುಮವನ್ನು ಕಲಿಸಿ ಇಟ್ಕೋಬೇಕು. ಕಾಲಿಗೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವಾದ
ತೆಗೆದುಕೊಂಡು ಒಳಗೆ ಕರ್ಕೊಂಡು ಹೋಗಬೇಕು. ಸಾಧ್ಯವಾದರೆ ಕುಡಿಯೋದಕ್ಕೆ ಹಾಲನ್ನು ಕೊಟ್ಟು ಯಥಾಶಕ್ತಿ ತಾಂಬೂಲವನ್ನು ಕೊಡಬಹುದು. ಈ ಥರ ಪ್ರತಿ ದ್ವಾದಶಿನೂ ಅಂದರೆ ದಾನ ದ್ವಾದಶಿವರೆಗೂ ಮಾಡಬೇಕು. ಯಾವುದಾದರೂ ದ್ವಾದಶಿ ಮಿಸ್ ಆದರೆ ನೀವು ನೆಕ್ಸ್ಟ್ ದ್ವಾದಶಿ ಎರಡೆರಡು ಕೊಡಬೇಕಾಗುತ್ತೆ. ಅಂದರೆ ಇಬ್ಬರು ಮುತ್ತೈದೆಯರಿಗೆ ಕರೆದು ಕಾಲು ತೊಳೆದು ತಾಂಬೂಲ ಕೊಡಬೇಕು. ಇನ್ನು ಕೊನೆ ದ್ವಾದಶಿ ಉತ್ಥಾನ ದ್ವಾದಶಿ ದಿನ ನಿಮಗೆ ಸಾಧ್ಯವಾದರೆ ಕಾಲು ತೊಳೆದು ಅದಕ್ಕೆ ಲಾಸ್ಟ್ಗೆ ಬೆಳ್ಳಿ ಕಾಲುಂಗರ ದಾನವಾಗಿ ಕೊಡಬೇಕಾಗುತ್ತದೆ. ಅದು ವಿಶೇಷತೆ. ನಮ್ಮ ಕೈಲಿ ಆಗಲ್ಲ ಅನ್ನೋರು ಬಿಡ್ಬೋದು. ಕಾಲು ತೊಳೆದು ತಾಂಬೂಲವನ್ನು ಅಷ್ಟೇ ಕೊಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬಹುದು. ಇನ್ನು 5ನೇ ವರ್ಷ ಕೊಡಬೇಕಾಗಿರೋ ದಾನ ಬೆಣ್ಣೆ ಕೃಷ್ಣನ ದಾನ. ಹೇಗೆ ಕೊಡಬೇಕು ಅಂದರೆ, ಒಂದು ಹಿತ್ತಾಳೆ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ತುಂಬ ಬೆಣ್ಣೆಯನ್ನು ತುಂಬಿಸಿ ಒಂದು ಪಂಚಲೋಹದ್ದು ಅಥವಾ ಹಿತ್ತಾಳೆದು ಅಂಬೆಗಾಲ ಕೃಷ್ಣನ ತೆಗೆದುಕೊಂಡು ಬೆಣ್ಣೆಯೊಳಗೆ ಇಟ್ಟು ತಾಂಬೂಲ ಸಮೇತ ದಾನವಾಗಿ ಕೊಡಬೇಕು. ಪ್ರತಿ ದ್ವಾದಶಿನೂ ಕೊಡಬೇಕು. ಇನ್ನು ಉತ್ಥಾನ ದ್ವಾದಶಿ ದಿನ ನಿಮಗೆ ಅನುಕೂಲ ಆದರೆ ಚಿಕ್ಕದು ಅಂಬೆಗಾಲು ಕೃಷ್ಣನ ಬೆಳ್ಳಿದು ತಂದು ಕೊಡಬೇಕು ಮುತ್ತೈದೆಯರಿಗೆ. ಎಲ್ಲ ಮಂಗಳಕರ ದ್ರವ್ಯಗಳನ್ನು ಇಟ್ಟು ದಾನವಾಗಿ ಕೊಡಬೇಕಾಗುತ್ತದೆ. ಇದು ಸಂತಾನ ಭಾಗ್ಯಕ್ಕಾಗಿ ಈ ದಾನವನ್ನು ಕೊಡ್ತಾರೆ. ಇವೆಲ್ಲ ಮದುವೆ ಆದಮೇಲೆ ಮೊದಲ 5 ವರ್ಷ ಕೊಡಬೇಕಾಗಿರುವಂಥ ದಾನಗಳು. ಇನ್ನು ಬೇರೆ ಬೇರೆ ದಾನಗಳು ಇವೆ. ಅವುಗಳನ್ನು ನೀವು ಯಾವಾಗಾದರೂ ಹಿಂದೆ ಮುಂದೆ ಕೊಡಬಹುದು, ನಡೆಯುತ್ತದೆ. ಇನ್ನೊಂದು ದಾನ ಸುಧಾಮಂದು ಅವಲಕ್ಕಿ ಬೆಲ್ಲ ದಾನ. ಯಾವ ಥರ ಕೊಡಬೇಕು ಅಂದರೆ, ಒಂದು ವಸ್ತ್ರದಲ್ಲಿ ಅದು ಬಿಳಿ ಬಟ್ಟೆದ್ದೇ ಆಗಿರಬೇಕು, ದೊಡ್ಡದು ವಸ್ತ್ರ ಆಗಿರಬೇಕು. ಅದರಲ್ಲಿ ಅವಲಕ್ಕಿ 1 ಅಥವಾ 2 ಮುಷ್ಟಿ ಅವಲಕ್ಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ಇಟ್ಟು ಕೊಡಬೇಕು. ಬರೇ ಅವಲಕ್ಕಿ ಕೊಡಬಾರದು, ಅದನ್ನು ಗಂಟು ಕಟ್ಟಬೇಕು. ಅದರ ಜೊತೆಗೆ ಎಲೆ ಅಡಿಕೆ ದಕ್ಷಿಣೆ ಇಟ್ಟು ದ್ವಾದಶಿ ದಿನ ದಾನವಾಗಿ ಕೊಡಬೇಕು. ನೀವು ಯಾರಿಗಾದರೂ ಕೊಡ್ಬೋದು, ಮುತ್ತೈದೆಯರಿಗಾದರೂ ಕೊಡ್ಬೋದು, ಇಲ್ಲ ಬ್ರಾಹ್ಮಣರಿಗಾದರೂ ಕೊಡ್ಬೋದು. ಸುಧಾಮನ ಅವಲಕ್ಕಿ ದಾನ ಬಹಳ ಶ್ರೇಷ್ಠ. ನಿಮಗೆಲ್ಲ ಕತೆ ಗೊತ್ತೇ ಇದೆ ಕೃಷ್ಣ ಸುಧಾಮಂದು. ಇದರಿಂದ ಬಡತನ ನಿರ್ಮೂಲನೆ ಆಗುತ್ತೆ, ದಾರಿದ್ರ್ಯ ಕಡಿಮೆಯಾಗುತ್ತೆ, ಕಷ್ಟ ಕಡಿಮೆಯಾಗುತ್ತೆ. ನೆಕ್ಸ್ಟ್ ಬರೋದು ಗುಪ್ತದಾನ, ಅಂದರೆ ಸೀಕ್ರೆಟಾಗಿ ನಾವು ಕೊಡುವಂಥ ದಾನ. ಇದು ತುಂಬ ಶ್ರೇಷ್ಠ ದಾನ. ಗುಪ್ತದಾನ ಕೊಟ್ಟರೆ ಅಷ್ಟು ಫಲ ಇದೆ. ಇದು ಹೇಗೆ ಅಂದರೆ, ಏನೇ ಕೊಟ್ಟರೂ ಕಾಣದಂತೆ ಮುಚ್ಚಿಟ್ಟು ಕೊಡೋದೇ ಗುಪ್ತದಾನ. ಇವು ಇಷ್ಟು ದಾನಗಳು. ಇನ್ನೂ ಬೇಕಾದಷ್ಟು ದಾನಗಳು ಇವೆ. ಅವುಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡ್ತೀನಿ. ದಾನವನ್ನು ಹೆಚ್ಚು ಮಾಡಿ ಪುಣ್ಯ ಸಿಗುತ್ತೆ. ಯಾವಾಗಲೂ ಶ್ರದ್ಧೆ, ಭಕ್ತಿ ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಿ. ದಾನ ಮಾಡಿದ ಮೇಲೆ ಅದರ ಬಗ್ಗೆ ಅಹಂಕಾರ ಮತ್ತು ಪ್ರಚಾರ ಬೇಡ. ನಾನಷ್ಟು ಕೊಟ್ಟೆ, ನಾನಿಷ್ಟು ಕೊಟ್ಟೆ, ನಾನಷ್ಟು ದಾನ ಮಾಡಿದೆ, ಅದ್ಯಾವುದು ಮಾಡಬೇಡಿ. ನಿಸ್ವಾರ್ಥ ಭಾವದಿಂದ ಮಾಡಿದ ಸಣ್ಣ ದಾನವು ಅಪಾರ ಪುಣ್ಯವನ್ನು ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹರೇ ಶ್ರೀನಿವಾಸ.